ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ಇಂದು ನಮ್ಮ ಮನೆಯಲ್ಲಿ ಒಂದು ವಿಶೇಷ ಪೂಜೆ ನಡೆಯುತ್ತಿದೆ, ಪವಮಾನ ಹೋಮ. ಈ ಪವಿತ್ರ ಕ್ಷಣಗಳನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಂದು ಬಂದಿದ್ದೇನೆ. ಬೆಳಗ್ಗೆಯಿಂದಲೇ ಮನೆ ತುಂಬ ಸಿದ್ಧತೆಯ ಸಂಭ್ರಮ. ಪೂಜೆಗೆ ಬೇಕಾದ ವಸ್ತುಗಳು ಎಲ್ಲ ಅಚ್ಚುಕಟ್ಟಾಗಿ ಸಿದ್ಧಪಡಿಸ್ಕೊತಾ ಇದ್ದೇವೆ. ಅಮ್ಮ ಮಾಡಿದ ಈ ಸಿದ್ಧತೆಯಲ್ಲಿ ಒಂದು ವಿಶೇಷತೆ ಇದೆ. ಪ್ರತಿ ಸಣ್ಣ ವಿಷಯದಲ್ಲೂ ಸಾಂಪ್ರದಾಯಿಕ ಸೊಗಸು ಕಾಣಿಸುತ್ತದೆ. ಮನಸ್ಸಿಗೂ ಒಂದು ಶಾಂತಿ, ಒಂದು ಪಾಸಿಟಿವ್ ಫೀಲಿಂಗ್, ಪಾಸಿಟಿವ್ ವೈಬ್ಸ್. ಪವಮಾನ ಹೋಮದಿಂದ ಮನೆ ತುಂಬ ಪಾಸಿಟಿವ್ ಎನರ್ಜಿಯಿಂದ ಹರಡುತ್ತದೆ. ಇದು ಆರೋಗ್ಯ, ಆಯುಷ್ಯ, ಸಮೃದ್ಧಿಗಾಗಿ ಮಾಡುವಂತಹ ಹೋಮ. ನಮ್ಮ ಹಳೆಯ ಸಂಪ್ರದಾಯಗಳಲ್ಲಿ ಇಂತಹ ಹೋಮಗಳಿಗೆ ತುಂಬ ಮಹತ್ವ ಇದೆ. ಇದು ಕೇವಲ ಒಂದು ಪೂಜೆಯಲ್ಲ, ಒಂದು ಆತ್ಮೀಯ ಅನುಭವ. ಬೆಳಿಗ್ಗೆ ನಾವು ಪ್ರಸಾದವನ್ನೆಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆಗೆ ರೆಡಿ ಆಗ್ತಾ ಇದ್ದೇವೆ. ಇದು ಕಡಲೆ ಹುಡಿಯಿಂದ ಮಾಡುವಂತಹ ಪ್ರಸಾದ, ತುಂಬ ವಿಶೇಷವಾದ ಪ್ರಸಾದ. ಇದಕ್ಕೆ ನಾವು ಕಾಯಿ ತುರಿ ಮತ್ತು ಬೆಲ್ಲ ಮತ್ತು ಕಡಲೆ ಹುಡಿಯನ್ನು ಹಾಕಿದ್ದೇವೆ. ಕಡಲೆ ಹುಡಿ ಅಂದರೆ ಕಾಲಾಚನ ಸಿಪ್ಪೆ ಸುಲಿದು ಪುಡಿ ಮಾಡಿ ಅದನ್ನು ಪಂಚಕದಾಯವನ್ನು ಮಾಡಿದ್ದೇವೆ. ಪೂಜೆಗೆ ಸಿದ್ಧತೆ ಕೂಡ ನಡೀತಾ ಇದೆ. ದೇವರ ಮುಂದೆ ಕುಳಿತು ಪ್ರಾರ್ಥನೆ ಮಾಡುವ ಕ್ಷಣ ತುಂಬ ನೆಮ್ಮದಿಯನ್ನು ಕೊಡುತ್ತದೆ. ಇಂತಹ ಸಂಪ್ರದಾಯಗಳು ನಮ್ಮ ಜೀವನಕ್ಕೆ ಒಳ್ಳೆಯ ಒಂದು ಶಕ್ತಿಯನ್ನು ಕೊಡುತ್ತವೆ. ಈ ಹೋಮದ ಪ್ರತಿಯೊಂದು ಮಂತ್ರವು ದೈವಿಕ ಶಕ್ತಿಯನ್ನು ಆಹ್ವಾನಿಸುತ್ತದೆ. ಈಗ ಹೋಮವು ಪ್ರಾರಂಭವಾಗುತ್ತಿದೆ. ಮಂತ್ರಗಳ ಧ್ವನಿ ಮನೆ ತುಂಬ ಹರಡುತ್ತಿದೆ. ಅಗ್ನಿಯ ಮುಂದೆ ಪ್ರಾರ್ಥನೆ ಮಾಡುವುದು ಒಂದು ಅದ್ಭುತ ಅನುಭವ. ಪವಮಾನ ಹೋಮ ನಮ್ಮ ಮನೆಗೆ ಶಾಂತಿ, ಆರೋಗ್ಯ, ಒಳ್ಳೆಯ ಶಕ್ತಿ ತರುತ್ತದೆ ಎಂಬುದು ನಮ್ಮ ನಂಬಿಕೆ. ಒಂದು ಕ್ಷಣ ದೇವರ ಮುಂದೆ ನಿಂತು ಕೃತಜ್ಞತೆ ಹೇಳುವುದು ಬಹಳ ಮುಖ್ಯ. ಎಲ್ಲರೂ ಸೇರಿ ಪೂಜೆಯಲ್ಲಿ ಭಾಗವಹಿಸುವುದು ತುಂಬ ಸಂತೋಷವನ್ನು ಕೊಡುತ್ತದೆ. ಇಂತಹ ಕ್ಷಣಗಳು ಕುಟುಂಬವನ್ನು ಇನ್ನಷ್ಟು ಹತ್ತಿರ ಮಾಡುತ್ತವೆ. ಹಳೆಯ ಸಂಪ್ರದಾಯವನ್ನು ಉಳಿಸಿಕೊಂಡು ಹೋಗುವುದು ನಮ್ಮ ಹೊಣೆ. ಇದು ನಮ್ಮ ಪವಮಾನ ಹೋಮದ ಒಂದು ಸಣ್ಣ ಅನುಭವ. ಇಂದು ದಿನ ತುಂಬ ಶಾಂತಿಯುತವಾಗಿತ್ತು. ನೀವು ಕೂಡ ಇಂತಹ ಪವಿತ್ರ ಕ್ಷಣಗಳನ್ನು ಅನುಭವಿಸಿ. ಇದು ನಮ್ಮ ಮನೆಯ ಪವಮಾನ ಹೋಮದ ವ್ಲಾಗ್. ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗಾದರೆ ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.